ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆ್ಯಂಡ್ ನನಗೆ ತುಂಬ ಖುಷಿಯಾಗಿರೋ ದಿನ. ಯಾಕಂತಂದರೆ ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಅಂತ ಏನಾದರೂ ತಗೊಳ್ತಾ ಇರ್ತೀನಿ. ಅದೇ ರೀತಿ ಈ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಪರ್ಚೇಸ್ ಮಾಡಿದ್ದೀನಿ. ಸೊ ಅದೇನಂತ ನಿಮಗೆಲ್ಲರಿಗೂ ಸರ್ಪ್ರೈಸ್. ನನಗಂತೂ ಒಂಥರ ಚೆನ್ನಾಗಿ ಅನಿಸ್ತು. ಬಟ್ ನಾನು ಹೇಳಿರೋ ಥರ ಇನ್ನೂ ಬಂದಿಲ್ಲ, ಅದೊಂದು ಸ್ವಲ್ಪ ಬೇಜಾರಿದೆ. ಫಿನಿಶಿಂಗ್ ಎಲ್ಲನೂ ನಾನು ಅದೇನಂತ ನಿಮಗೂ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಇವಾಗ ಎಲ್ಲರೂ ನಾನೆಲ್ಲ ಪರ್ಚೇಸ್ ಮಾಡಿ ಎಲ್ಲ ಆದಮೇಲೆ ಹೇಳ್ತಾ ಇದ್ದಾರೆ ಹಬ್ಬ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ಅದೊಂದು ಬೇಜಾರಿದೆ. ಹಬ್ಬ ಇವಾಗ ಈ ವರ್ಷ ಮಾಡೋಕ್ಕಾಗಲ್ಲ ಹಬ್ಬ ಅಂತ ಹೇಳಿಬಿಟ್ಟು. ಯಾಕಂತಂದರೆ ಇವಾಗ ನನಗೆ ಇನ್ನು 10 ಡೇಸಲ್ಲಿ 8 ಮಂತ್ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ 5th ಮಂತ್ ಒಳಗಡೆ 5th ಮಂತಲ್ಲಿ ಮಾಡ್ಬೋದು, 5th ಮಂತ್ ಆದಮೇಲೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಬೇಜಾರಿದೆ. ಆದ್ರೂ ಓಕೆ, ಪ್ರತಿ ವರ್ಷ ಏನೋ ಒಂದು ಮನೆಗೆ ಬರಬೇಕು ಅಂತ ಹೇಳಿಬಿಟ್ಟು ನನ್ನ ಅಭಿಪ್ರಾಯ. ಅದೇ ರೀತಿ ಈ ವರ್ಷನೂ ತೊಗೊಂಡು ಬಂದಿದ್ದೀನಿ. ಸೊ ಪೂಜೆ ಲಕ್ಷ್ಮೀನ ಕೂರ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರು ದೇವ್ರ ಹತ್ರ ಇಟ್ಟು ಪೂಜೆ ಅಂತೂ ಮಾಡ್ಬೋದು. ಆಮೇಲೆ ಹಂಗೆ ನಂದು ಶ್ರೀಮಂತ ಫಂಕ್ಷನ್ನು ಬರ್ತಾಯಿದೆ. ಸೊ ಅದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಫುಲ್ ತುಂಬ ಏನು ಅಪ್ಸೆಟ್ ಆಗಿಲ್ಲ. ಒಂದು ಓಕೆ, ಅಪ್ಸೆಟ್ ಅಂತೂ ಇದೆ ಸ್ವಲ್ಪ. ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಪುಟಾಣಿ ನೆಕ್ಲೆಸ್ ತಗೊಂಡಿದ್ದೀನಿ. ಸೊ ನೋಡಿ, ಇದೇನೆ ನಾನು ತಗೊಂಡಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ಕಾಣಿಸ್ತಿದ್ಯಾ? ಪುಟಾಣಿ ನೆಕ್ಲೆಸ್ಸು. ಇದನ್ನು ನಾನು ಆ್ಯಕ್ಚುಲಿ ಏನಾದರೂ ತಗೋಬೇಕು ಅಂತ ಹೇಳಿಬಿಟ್ಟು ವರ್ಷವೂ ಚೀಟಿ ಅಂತ ಒಂದು ಹಾಕ್ಕೊಳ್ತೀನಿ. ಈ ವರ್ಷವೂ ಅದೇ ರೀತಿ ನಾನು ಚೀಟಿ ಹಾಕಿದ್ದೆ. ಸೊ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಪಕ್ಕದ ಸೈಟಲ್ಲಿ, ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಏನು ಬೇಜಾರು ಮಾಡ್ಕೋಬೇಡಿ. ಪ್ರತಿ ವರ್ಷ ನಾನು ಚೀಟಿ ಹಾಕ್ತಾ ಇರ್ತೀನಿ. ಸೊ ಚೀಟಿ ದುಡ್ಡು ಬಂದಮೇಲೆ ಅದರಲ್ಲಿ ಏನಾದರೂ ಸ್ವಲ್ಪ ನಾನು ಹಾಕಿ ತಗೊಳ್ಳೋದು ದುಡ್ಡಿದ್ರೆ, ಇಲ್ಲ ಅಂತಂದರೆ ದುಡ್ಡಿಲ್ಲ ಅಂತಂದರೆ ಅದರಲ್ಲೇ ಅಡ್ಜಸ್ಟ್ ಮಾಡೋದು, ಆ ಥರ ಮಾಡ್ತೀನಿ. ಸೊ ಅದೇ ರೀತಿ ಲಾಸ್ಟ್ ಇಯರು ನಾನು ಸೇಮ್ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಿನಿಶ್ ಆಗಬೇಕು, ಹಬ್ಬಕ್ಕೆ ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲೇ ಹಾಕಿದ್ದೆ ಅವಾಗೂ. ಸೊ ಅದು ಇವಾಗ ಕಂಪ್ಲೀಟ್ ಆಯಿತು, ಈ ಹಬ್ಬಕ್ಕೆ ಕಂಪ್ಲೀಟ್ ಆಯಿತು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದನ್ನು ಪರ್ಚೇಸ್ ಮಾಡೋ ಥಾಟೇ ಇರಲಿಲ್ಲ ನನಗೆ. ಯಾಕಂತಂದರೆ ನನಗೇನಾದರೂ ಇಯರಿಂಗ್ಸ್ ತಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು. ಯಾಕಂತಂದರೆ ನಂದು ಮದುವೆಯಲ್ಲಿ ಮಾಡಿಸಿರೋ ಇಯರಿಂಗ್ಸು ಆಲ್ರೆಡಿ ಕಟ್ಟಾಗೋಗಿದೆ. ಅದು ನಾನು ನೋಡಿಕೊಂಡೇ ಇಲ್ಲ, ಹೆಂಗೆ ಕಟ್ಟಾಯಿತು ಅಂತಲೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಲಾಸ್ಟ್ 2 ಮಂತ್ಸ್ ಬ್ಯಾಕು ನಮ್ಮ ಅಣ್ಣನ ಮದುವೆ ಇತ್ತು. ಆವಾಗ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ನೋಡುವಾಗ ಒಂದು ಜುಮ್ಕ ಫುಲ್ ಕಟ್ಟಾಗಿತ್ತು. ಆಮೇಲೆ ಅದನ್ನು ನಾನು ಅದು ರಿಪೇರಿ ಮಾಡಿಸ್ಕೊಂಡು ಬಂದಿದ್ದೆ. ಅದನ್ನು ಹಾಕ್ಕೊಳ್ಳೋಕ್ಕೆ ನನಗೆ ಭಯ. ಯಾಕಂತಂದರೆ ಎಲ್ಲಿ ಬಿದ್ದೋಗ್ಬಿಡತ್ತೋ, ನಾವು ಸರಿಯಾಗಿ ಬೇರೆ ನೋಡ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನಗೆ ಅದೇ ಯೋಚನೆ, ಎಲ್ಲಿ ಬಿದ್ದೋಗುತ್ತೋ ಅಂತ ಹೇಳ್ಬಿಟ್ಟು. ಅದು ಆ ಥರ ಜಾಯಿಂಟ್ ಮಾಡಿಸಿರೋದಲ್ವ, ಏನೋ ಒಂಥರ ಭಯ ಒಳಗಡೆ ಇದ್ದೇ ಇರುತ್ತೆ. ಇವಾಗಿರೋ ಗೋಲ್ಡ್ ರೇಟಲ್ಲಂತೂ ತಗೊಳ್ಳೋಕ್ಕೆ ತುಂಬ ಕಷ್ಟ. ಸೊ ಹಂಗಾಗಿ ನಾನು ಭಯದಿಂದನೇ ಮನೆಯಿಂದ ಹೊರಡುವಾಗಂತೂ ಹಾಕ್ಕೊಳ್ಳಿಲ್ಲ. ಚೌಟ್ರಿಗೆ ಹೋಗಿ ಇನ್ನೇನು ರಿಸೆಪ್ಷನ್ಗೆ ಹೋಗಬೇಕು ಅನ್ನೋವಾಗ ಹಾಕ್ಕೊಂಡೋಗಿ ಮತ್ತೆ ಫೋಟೋಸ್ ಎಲ್ಲ ತಗೊಂಡು ಊಟ ಮಾಡ್ಕೊಂಬಂದು ನೆಕ್ಸ್ಟ್ ಮಿನಿಟಲ್ಲೇ ಬಿಚ್ಚಿಟ್ಬಿಟ್ಟೆ. ಯಾಕಂತಂದರೆ ಎಲ್ಲಾದರೂ ಮಿಸ್ ಆದರೆ ಹೇಗೆ ಅಂತ ಹೇಳಿಬಿಟ್ಟು. ಆನಂತರ ಮಾರ್ನಿಂಗು ಅಷ್ಟೇ, ಮಾರ್ನಿಂಗು ಮುಹೂರ್ತಮ್ಗೆ ಹಾಕ್ಕೊಂಡು ಮತ್ತು ಹಾಗೇ ಬಿಚ್ಚಿಟ್ಬಿಟ್ಟು ಬೇರೆ ಒಲೆ ಹಾಕ್ಕೊಂಡು ರಿಟರ್ನ್ ಬಂದೆ. ಸೊ ಆ ಥರ ಆಗಿತ್ತು. ಹಾಗಾಗಿ ಇವಾಗ ಭಯ ಆಗತ್ತೆ, ಅದನ್ನು ಹಾಕ್ಕೊಳ್ಳೋಕ್ಕೇ ಭಯ.
ಅದು ಅದು ಮಾಡಿಸಿದ್ದೀನಿ, ಅಂಟು ಮಾಡಿಸಿದ್ದೀನಿ, ಆದ್ರೂ ಏನೋ ಒಂಥರ ಎಲ್ಲಿ ಬಿದ್ದೋಗ್ಬಿಡತ್ತೋ ಅನ್ನೋ ಫೀಲಿಂಗ್ ಇರತ್ತಲ್ಲ ಅದು. ಹಂಗಾಗಿ ನಾನು ಇಯರಿಂಗ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇಯರಿಂಗ್ಸ್ ಹೆಂಗೋ ಇದಾಗಿದೆ ಅಲ್ಲ, ಒಂದು ಪೇರ್ ಇಯರಿಂಗ್ಸ್ ತಗೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಏನೋ ಗೊತ್ತಿಲ್ಲ, ಇನ್ಸ್ಟಾ ನೋಡುವಾಗ ಯೂಟ್ಯೂಬ್ ನೋಡುವಾಗ ಈ ಡಿಸೈನ್ ಕಾಣಿಸ್ತು ನನಗೆ. ಆಮೇಲೆ ಓಕೆ, ನನಗೆ ನೋಡಿದ ತಕ್ಷಣ ಒಂಥರ ಅಟ್ರಾಕ್ಟ್ ಅನ್ನಿಸ್ತು ಈ ಡಿಸೈನು. ನನಗೆ ಇನ್ನೊಂದು ಗಣೇಶ ಅಂದರೆ ಜಾಸ್ತಿ ಇಷ್ಟ, ಲಕ್ಷ್ಮಿನೂ ಇಷ್ಟ ಡಿಸೈನ್ಸಲ್ಲಿ, ಮತ್ತು ಗಣೇಶನೂ ಒಂಥರ ಅಟ್ರಾಕ್ಟ್ ಅಂತ ನನಗೆ ಅನ್ನಿಸ್ತು ನೋಡಿ. ಅದಕ್ಕೆ ನಂದು ಇಯರಿಂಗ್ಸು ಇದು ನೋಡಿ, ಇದು ಪುಟಾಣಿ ಇಯರಿಂಗ್ಸು. ಇದು ಬಂದು ನಾನು ಫಸ್ಟ್ ಟೈಮು ಕಿವಿ ಚುಚ್ಚಿದ್ದೀನಲ್ಲ, ಸೊ ಅವಾಗಿಂದ ಇದು ನಾನು ಯೂಸ್ ಮಾಡ್ತಾ ಇರೋದು. ಅವಾಗಿಂದ ನಾನು ಇದೆ ನಾನು ಫಸ್ಟ್ ಕಿವಿ ಚುಚ್ಚಿದಾಗೂ ಇದನ್ನೇ ನಾನೇ ಸೆಲೆಕ್ಟ್ ಮಾಡಿದ್ದು ಈ ಡಿಸೈನು. ಸೊ ಹಾಗಾಗಿ ನನಗೇನೋ ಗೊತ್ತಿಲ್ಲ, ಒಂಥರ ಗಣೇಶ ಬೇಕು, ಗಣೇಶ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಆಮೇಲೆ ಈ ಡಿಸೈನ್ ನೋಡುವಾಗ ತುಂಬ ಡಿಸೈನ್ಸ್ ನೋಡಿದೆ, ಬಟ್ ನನಗೆ ಈ ಡಿಸೈನು ಸ್ವಲ್ಪ ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ಈ ಡಿಸೈನ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೇಳಿದ್ದೆ ನನಗೆ ಇದೇ ಥರ ಮಾಡಿಸ್ಕೊಡಿ ಅಂತ ಹೇಳಿಬಿಟ್ಟು. ಅವರು ಓಕೆ ಅಂತ ಹೇಳಿಬಿಟ್ಟು ನೋಡಿ ಇದೇ ಥರ ಮಾಡಿಸ್ಕೊಟ್ಟಿದ್ದಾರೆ. ಬಟ್ ನನಗೆ ಇನ್ನೂ ಫಿನಿಶಿಂಗ್ ಇನ್ನೂ ನೀಟಾಗಿ ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ನೋಡೋಣ, ಮತ್ತೆ ಫಿನಿಶಿಂಗ್ ನೀಟಾಗಿ ಮಾಡಿಕೊಡಿ ಅಂತ ಹೇಳ್ತೀನಿ. ಅವ್ರು ಮಾಡಿಕೊಟ್ರೆ ಓಕೆ. ಬಟ್ ಓಕೆ, ಇವಾಗ ಚೆನ್ನಾಗೇ ಇದೆ, ಬಟ್ ಇನ್ನೂ ಸ್ವಲ್ಪ ಫಿನಿಶಿಂಗ್ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ನಾನು ಅಷ್ಟೇ ಇವಾಗ ಮತ್ತೆ ರಿಟರ್ನು ಕೊಡೋಕ್ಕಾಗಲ್ಲ, ಯಾಕಂತಂದರೆ ಹಬ್ಬ ಹತ್ರ ಇದೆ ಮತ್ತು ನಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ಇವಾಗ ಅದೆಲ್ಲ ಮುಗಿಯೋವರೆಗೂ ಇರಲಿ, ಆನಂತರ ಬೇಕಾದರೆ ಮಾಡಿಸೋಣ ಅಂತ ನಂದು ಸ್ವಲ್ಪ ಪ್ಲ್ಯಾನು. ಚೇಂಜ್ ಮಾಡಿಸಲ್ಲ, ಡಿಸೈನ್ ಇದೇ ಇರುತ್ತೆ, ಯಾಕಂತಂದರೆ ನನಗೆ ಇಷ್ಟ ಆಗಿದೆ ಈ ಡಿಸೈನು. ಬಟ್ ಫಿನಿಶಿಂಗ್ ಸ್ವಲ್ಪ ನೀಟಾಗಿ ಕೊಡಬೇಕಷ್ಟೆ. ಫಿನಿಶಿಂಗು ಮತ್ತು ಪಾಲಿಶಿಂಗು ಬೇರೆ ಕೊಡೋಣ ಅಂತ ಹೇಳಿಬಿಟ್ಟು. ಸೊ ಈ ಪಾಲಿಶಿಂಗ್ ಬೇಡ, ಬೇರೆ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ಬಟ್ ಡಿಸೈನ್ ಅಂತೂ ಚೆನ್ನಾಗೇ ಇದೆ. ನಾನು ಹಾಕ್ಕೊಳ್ತೀನಿ, ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ನನಗೆ ಅಂತ ಹೇಳಿಬಿಟ್ಟು. ನೋಡಿ, ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದೆಯಾ? ಸೊ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಬೇರೆ ಯಾರಿಗೋ ಇಷ್ಟ ಆಗೋ ಅವಶ್ಯಕತೆ ಇಲ್ಲ. ನಮಗೆ ನಾವು ಪರ್ಚೇಸ್ ಮಾಡಿರೋದು ನಮ್ಗೆ ಇಷ್ಟ ಆದರೆ ಸಾಕು. ಕಾಣಿಸ್ತಿದೆಯಾ? ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡಿ. ಆಮೇಲೆ ಹಾಗೆ ನಾನು ನಿನ್ನೆ ನನ್ನ ಫ್ರೆಂಡ್ ಹತ್ರ ಹೇಳುವಾಗ ಅವಳು ಹೇಳಿದ್ಲು, ಬೇಡ ಕಣೆ ಯೂಟ್ಯೂಬಲ್ಲೆಲ್ಲ ಹಾಕಬೇಡ, ಸುಮ್ಮನೆ ಯಾಕೆ ಬೇರೆಯವ್ರ ಕಣ್ಣು ದೃಷ್ಟಿನೂ ಬರುತ್ತೆ, ಆಮೇಲೆ ಸುಮ್ಮನೆ ಯಾಕೆ ನೋಡಿದವ್ರು ಹೊಟ್ಟೆನೂ ಉರ್ಕೊಳ್ಳೋರು ಇರ್ತಾರೆ ಅಂತ ಹೇಳಿದ್ರು. ಎಸ್, ಅಫ್ಕೋರ್ಸ್ ಕಣ್ಣು ದೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು, ಬಟ್ ಹೊಟ್ಟೆ ಉರ್ಕೊಳ್ಳೋರಿಗೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಾವು ಬೇರೆಯವ್ರಿಗೆ ಮೋಸ ಮಾಡಿಬಿಟ್ಟಾಗಲಿ, ಇಲ್ಲ ಬೇರೆಯವ್ರದ್ದು ನಂಬಿಸಿ ಆಗಲಿ, ಅವ್ರನ್ನ ಯಾಮಾರಿಸಿ ಆಗಲಿ, ಅವ್ರ ತಲೆ ಮೇಲೆ ಕೈ ಇಟ್ಟಾಗಲಿ ನಾವು ತಗೊಳ್ತಾ ಇಲ್ಲ. ನನ್ನ ಕಷ್ಟದಲ್ಲಿ ನಾನು ದುಡಿದು ನಾನು ತಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರು ಹೊಟ್ಟೆ ಉರ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಇನ್ನೂ ಹೊಟ್ಟೆ ಉರ್ಕೊಳ್ಳೋವ್ರ ಮುಂದೆ ನಾವು ಚೆನ್ನಾಗಿ ಬೆಳೆದು ತೋರಿಸ್ಬೇಕು. ಅವ್ರಿಗೆ ಅಷ್ಟೊಂದು ಇದ್ದಿದ್ರೆ ಅವರು ನಾವು ಚೆನ್ನಾಗಿ ಆಗ್ತಿದ್ದೀವಿ, ಚೆನ್ನಾಗಿ ಏನೋ ತಗೊಳ್ತಾ ಇದ್ದಾರೆ ಅನ್ನೋದಕ್ಕಿಂತನೂ ಅವರು ಅದನ್ನು ಒಂಥರ ಚಾಲೆಂಜಾಗಿ ತಗೊಂಡು ಅವರು ಚೆನ್ನಾಗಾದರೆ ನನಗೆ ಖುಷಿನೇ.
ಬಟ್ ನಾನು ತಗೊಳ್ಳೋದಕ್ಕೆ ಹೊಟ್ಟೆ ಉರಿ ಪಟ್ಕೊಳ್ಳೋರು ಅದೆಲ್ಲ ನಾನು ಕೇರ್ ಮಾಡಲ್ಲ. ಯಾಕಂತಂದರೆ ನಾನು ಯಾರೇ ಏನೇ ತಗೊಳ್ಳಿ ನಾನು ಕೇರ್ ಮಾಡಲ್ಲ. ಇನ್ನೂ ತಗೊಳ್ತಾ ಇದ್ದಾರೆ ಅಂತಂದರೆ ಓಕೆ ತಗೊಳ್ಳಿ ಅಂತ ಇರುತ್ತೆ. ಬಟ್ ನನಗೇನು ಅನಿಸುತ್ತೆ ಗೊತ್ತಾ, ನಾವು ಯಾವಾಗ ತಗೊಳ್ಳೋದು, ಸೊ ನಾನು ಯಾವಾಗ ತಗೊಳ್ಳೋದು, ನಾನು ಯಾವಾಗ ಆ ಥರ ಇದು ಮಾಡೋದು ಅಂತ ಅನಿಸುತ್ತೆ. ಸೊ ಇವನ್ ಪ್ರತಿಯೊಂದರಲ್ಲೂ ಅಷ್ಟೇ ನನಗೆ ಹಾಗೇ ಫೀಲ್ ಆಗುತ್ತೆ. ಬೇರೆಯವ್ರು ತಗೊಂಡ್ರು ಅಂತಂದರೆ ಅವ್ರು ತಗೊಂಡಿದ್ದಾರೆ ಅಂತ ಹೊಟ್ಟೆ ಉರಿ ಅಂತೂ ಇಲ್ಲ ಖಂಡಿತವಾಗ್ಲೂ. ಬಟ್ ಏನು ಅನ್ಸುತ್ತೆ ಅಂತಂದರೆ ನಾನು ಯಾವಾಗ ತಗೊಳ್ಳೋದು, ನಾನು ಯಾವಾಗ ಆ ಥರ ಹಾಕ್ಕೊಳ್ಳೋದು ಅಂತ ಅನಿಸುತ್ತೆ. ಬಟ್ ಏನೇ ಆಗಲಿ ನಾವು ಕಷ್ಟಪಟ್ಟು ದುಡಿಬೇಕು, ಆವಾಗಲೇ ಆಗುತ್ತೆ. ನಾನು ಇದನ್ನು ತಗೊಳ್ಳೋದಕ್ಕೆ ಇವಾಗ ನಾನು ಪ್ರೆಗ್ನೆನ್ಸಿ ಆದ್ರೂ ಹೋಗೋಣ ಅಂತಲೇ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬಟ್ ಈ ಮಂತ್ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂತಂದರೆ 7 ಕಂಪ್ಲೀಟ್ ಆಗಿ 8 ಬರುತ್ತೆ. ಸೊ ಜರ್ನಿ ಇನ್ನೂ ಸೇಫ್ ಅಲ್ಲ ಅಂತ ಹೇಳಿಬಿಟ್ಟು ಈ ಮಂತ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಗ್ರಾಮ್ ಇದೆ, ಏನು ಡೀಟೇಲ್ಸು ಅಂತ ನಿಮಗೆ ಬೇಕಾದರೆ ಕಾಮೆಂಟಲ್ಲಿ ಹಾಕಿ ಹೇಳ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಸೊ ಫೈನಲಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇದು ತಗೊಂಡೆ. ಆ್ಯಕ್ಚುಲಿ ನಾನು ಲಕ್ಷ್ಮಿಗೆ ಹಾಕಬೇಕು ಈ ವರ್ಷ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ವರ್ಷ ಹಬ್ಬ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ಕಳಸ ಕೂರಿಸ್ಬಾರ್ದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಬಿಟ್ಟು ಆನಂತರ ನನ್ನ ಸೀಮಂತಕ್ಕೆ ನಾನು ಹಾಕ್ಕೊಳ್ತೀನಿ. ಇದು ಒಂಥರ ನನ್ನ ಸೀಮಂತಕ್ಕೆ ಗಿಫ್ಟ್ ಅಂತಲೂ ಹೇಳ್ಬೋದು. ನನ್ನ ಹತ್ರ ಇವಾಗ ಅಷ್ಟು ದುಡ್ಡು ಇರಲಿಲ್ಲ, ಬಟ್ ಆದರೂ ಹೆಂಗೋ ಹೊಂದಿಸಿ ತಗೊಂಡಿದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಅಂಗಡಿ ಅವ್ರ ಕಡೆನೇ ಇಟ್ಟಿದ್ದೀನಿ ಅಮೌಂಟು ಬ್ಯಾಲೆನ್ಸ್ ಆಗಿ. ಸೊ ಇನ್ನೊಂದು ಅಂಗಡಿಯವ್ರಿಗೂ ಎಷ್ಟು ನಂಬಿಕೆ ನೋಡಿ ನಾವು ಮತ್ತೆ ರಿಟರ್ನ್ ಕೊಡ್ತೀವಿ ಅಂತ. ನಾನು ಹೇಳಿದೆ ನನಗೆ ಈ ಥರ ಬೇಕು, ನನ್ನ ಹತ್ರ ಇವಾಗ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ. ಬಟ್ ಅವರು ಒಂದೇ ಮಾತು ಹೇಳಿದ್ರು, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ನೀವು ಕೊಡ್ತೀರಾ, ಸೊ ನೀವು ತಗೊಂಡೋಗಿ ನಿಮ್ಮ ಹತ್ರ ಇದ್ದಾಗ ದುಡ್ಡು ಕೊಡಿ ಅಂತ. ನನಗೆ ಅವಾಗ ಅನ್ನಿಸ್ತು ಮನುಷ್ಯರಿಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಂಬಿಕೆ ಅಂತ ಅನ್ನಿಸ್ತು. ಯಾಕಂತಂದರೆ ಇವಾಗಿನ ಕಾಲದಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಂಬಿಕೆ ಇಲ್ಲ ಅಂದರೆ ಏನೂ ಆಗಲ್ಲ. ಅವರು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡು ನನಗೆ ತಗೊಂಡೋಗಿ ಮತ್ತೆ ನೀವು ಕೊಡಿ ಅಂತ ಹೇಳಿದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಇಷ್ಟೊಂದು ನಂಬಿದಾರಲ್ಲ ನಮ್ಮನ್ನು, ಆ ನಂಬಿಕೆನ ನಾವು ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ನಂದು ಚೀಟಿ ಸ್ವಲ್ಪ ದುಡ್ಡಿತ್ತು ಅಂತ ಹೇಳೋದಲ್ವ, ಅದಕ್ಕೆ ನಾನು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೆ. ಇನ್ನು ಸ್ವಲ್ಪ ನಾನು ಬ್ಯಾಲೆನ್ಸ್ ಇಟ್ಕೊಂಡು ಬಂದಿದ್ದೀನಿ. ಸೊ ನಾನು ಹೋಗಿರಲಿಲ್ಲ ಇದನ್ನ ತೊಗೊಂಡು ಬರೋದಕ್ಕೆ. ಯಾಕಂತಂದರೆ ನಾನು ಇವಾಗ ಅಷ್ಟು ದೂರ ಜರ್ನಿ ಮಾಡೋದು ಸೇಫ್ ಅಲ್ಲ ಅಂತ ಹೇಳಿಬಿಟ್ಟು ನಾನು ಹೋಗಿರಲಿಲ್ಲ. ನಮ್ಮ ಹಸ್ಬೆಂಡೇ ಹೋಗಿ ತಗೊಂಡು ಬಂದರು. ಬಟ್ ನನಗೆ ಅದೇ ಒಂದು ಖುಷಿ, ಅವ್ರು ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರಲ್ಲ, ಅಷ್ಟೊಂದು ಟ್ರಸ್ಟ್ ಇದೆಯಲ್ಲ ಅಂತ ಹೇಳಿಬಿಟ್ಟು. ಅಂದರೆ ನಾನು ಏನೇ ತಗೋಬೇಕಂತಂದ್ರೂ ಸ್ವಲ್ಪ ದೊಡ್ಡ ಐಟಮ್ ತಗೊಳ್ಳೋಕ್ಕೆ ಅಲ್ಲೇ ಹೋಗ್ತೀನಿ. ನನಗೆ ತುಂಬ ವರ್ಷದಿಂದ ಗೊತ್ತಿರೋರೆ ಅವರು. ಸೊ ಹಾಗಾಗಿಬಿಟ್ಟು ನಾನು ಅಲ್ಲೇ ಹೋಗಿ ತಗೊಳ್ತೀನಿ. ಏನಾದರೂ 1 ಗ್ರಾಮ್ 2 ಗ್ರಾಮ್ ಚಿಕ್ಕ ಐಟಮು ಆದರೆ ಈ ಕಡೆನೇ ಪರ್ಚೇಸ್ ಮಾಡ್ಕೊತೀನಿ. ಸೊ ಹಾಗಾಗಿ ನಾವು ಇನ್ನೊಂದು ಏನಾದರೂ ತಗೋಬೇಕು ಅಂತ ಯೋಚನೆ ಮಾಡಿ ಮುನ್ನುಗ್ಗಿ ಬಿಡಬೇಕು. ಇಲ್ಲ ಅಂತಂದರೆ ಇವಾಗಿಲ್ಲ ಆಗಲ್ಲ ಹಂಗೆ ಹಿಂಗೆ ಅಂತಂದರೆ ನಿಜವಾಗ್ಲೂ ಅದು ನಾವು ಪರ್ಚೇಸ್ ಮಾಡೋಕ್ಕೆ ಆಗಲ್ಲ. ಏನೇ ಆಗಲಿ ನಾವು ತಗೊಳ್ತೀವಿ ಅಂತ ಒಂದು ಇದರಲ್ಲಿ ನಾವು ಫ್ಲೋ ಅಲ್ಲಿ ಹೋಗಿಬಿಡಬೇಕು. ಹೆಂಗೋ ಒಂದು ಅಡ್ಜಸ್ಟ್ ಮಾಡಿ ಕೊಡ್ಬೋದು. ಮತ್ತು ಸೊ ಇವಾಗ ಬೇರೆ ಕಡೆ ಸಾಲ ಮಾಡಿ ಕೊಟ್ರು ಅವ್ರಿಗೆ ಸಾಲ ಇರುತ್ತೆ, ನಾವು ತೀರಿಸ್ಬೇಕು ಸಾಲನ ಅನ್ನೋ ಒಂದು ಇದಿರುತ್ತೆ. ಸೊ ಸಾಲನೂ ಇಲ್ಲ, ಏನೂ ಇಲ್ಲ, ನಾವು ಇದು ಮಾಡಲ್ಲ ಅಂತ ಹೇಳಿದ್ಮೇಲೆ ಅದು ಏನೋ ಒಂಥರ ನೆಗ್ಲಿಜೆನ್ಸ್, ಏನಿಲ್ಲ ಅಲ್ವಾ, ಓಕೆ ಲೀವ್ ಇಟ್ ಅಂತ. ಬಟ್ ಇವಾಗ ನಾನು ಅಲ್ಲಿ ಸ್ವಲ್ಪ ಇಟ್ಟಿದ್ದೀನಿ, ನನಗೆ ಅದಿರುತ್ತೆ, ನಾನು ಕೊಡಬೇಕು ಅಂತ ಹೇಳಿ ಹೆಂಗಾದರೂ ಆಗಲಿ ನಾನು ಅದನ್ನ ಕೊಡ್ತೀನಿ ಅಲ್ವಾ. ಸೊ ಆ ಕಡೆ ಅದೂ ಸಾಲನೂ ತೀರತ್ತೆ, ಈ ಕಡೆ ಮನೆಗೊಂದು ವಸ್ತುನೂ ಬರುತ್ತೆ. ಸೊ ಹಾಗಾಗಿ ತಗೊಂಬಿಡಿ, ಏನೋ ಒಂದು ಕಷ್ಟಪಟ್ಟು ತಗೊಂಬಿಡಿ, ಅದು ನಿಮ್ಗೆ ಉಪಯೋಗ ಆಗುತ್ತೆ.
ಸೊ ನಂದು ಇವತ್ತಿಂದು ಅಂದರೆ ನನಗೆ ತುಂಬ ಬೇಜಾರಾಗ್ತಾ ಇದೆ, ನಾನು ಹಬ್ಬ ಮಾಡಲ್ಲ ಅಂತ ಹೇಳಿಬಿಟ್ಟು. ಬಟ್ ಹೋಪ್ ನೆಕ್ಸ್ಟ್ ಇಯರ್ಗೆ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ. ಚೆನ್ನಾಗಿದೆಯಾ? ಓಕೆ. ಆ್ಯಂಡ್ ನೋಡಿ, ನಾನು ಡಿಸೈನು ಹೇಳೋದು ಮರ್ತೆ ಹೇಗೆ ಅಂತ ಹೇಳಿಬಿಟ್ಟು. ಇದು ಎಲ್ಲನೂ ಇಲ್ಲಿ ಬಂದುಬಿಟ್ಟು ಬಾತು ಬಂದಿದೆ, ಬಾತುಕೋಳಿ ಅಂತ ಹೇಳ್ತೀರಲ್ಲ ಅದು ಬಂದಿದೆ. ಮತ್ತು ಇದು ರೌಂಡ್ ಶೇಪಲ್ಲಿ. ನೆಕ್ಸ್ಟ್ ಎಲ್ಲ ವಿನಾಯಕ ಬಂದಿದೆ. ವಿನಾಯಕ ಬಂದು ಈ ಕಡೆಯೂ ಸೇಮ್ ಅದೇ ಪ್ಯಾಟ್ರನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇದು ಪೆಂಡೆಂಟ್ ಬಂದು ಆ್ಯಕ್ಚುಲಿ ಲಕ್ಷ್ಮೀದ ಹಾಕ್ಸೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲದಕ್ಕೂ ಲಕ್ಷ್ಮೀನೇ ಯಾಕೆ, ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ನಾನು ಈ ಫ್ಲವರ್ನ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಫ್ಲವರ್ ಕೆಳಗಡೆ ಈ ಥರ ರೆಡ್ ಕಲರ್ ಸ್ಟೋನ್ಸ್ದು ಹಾಕ್ಸಿದ್ದೀನಿ. ಮತ್ತು ಇಲ್ಲೊಂದು ಮಿಡಲಲ್ಲಿ. ನೆಕ್ಸ್ಟ್ ಇವು ನಾರ್ಮಲ್ಲಾಗಿ. ಇಲ್ಲಿ ಮೇ ಬಿ ಲಕ್ಷ್ಮಿ ಬಂದಿದ್ದರೆ ಇನ್ನೂ ಅಟ್ರಾಕ್ಟಿವ್ ಆಗಿರ್ತಿತ್ತೋ ಏನೋ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಇದು ಓಕೆ ಅಂತ ಅನ್ನಿಸ್ತು. ನೋಡಿ, ಒಂಥರ ಯಾವಾಗಲೂ ಲಕ್ಷ್ಮಿನೇ ಅಲ್ದಿರ ಒಂಥರ ಡಿಫ್ರೆಂಟಾಗಿ ಯುನಿಕ್ ಆಗಿರಲಿ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ಸಿರೋದು. ಹೇಗಿದೆ? ಇನ್ನೊಂದು ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಲಕ್ಷ್ಮಿ ಡಿಸೈನೇ ಇದೆ ಅನಿಸುತ್ತೆ. ಒಂದು ಲಕ್ಷ್ಮೀದಿಲ್ಲ, ಬಟ್ ಇಯರಿಂಗ್ಸು ಅದರಲ್ಲೆಲ್ಲನೂ ಲಕ್ಷ್ಮಿ ಇದೆ. ಆ್ಯಂಡ್ ಬ್ಯಾಂಗಲ್ಸಲ್ಲಿ ಕೂಡ ಲಕ್ಷ್ಮಿ ಇದೆ. ಸೊ ಹಾಗಾಗಿ ಲಕ್ಷ್ಮಿ ಬೇಡ ಅಂತ ಹೇಳಿಬಿಟ್ಟು ಈ ಥರ ಮಾಡಿಸಿದ್ದೀನಿ. ಸೊ ಹೇಗಿದೆ ಡಿಸೈನ್ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.